ನೀವೇನೇ ಹೇಳಿದ್ರು ಅವ್ರು ಖಂಡಿತ ಒಪ್ಪಲ್ಲ. ಯಾಕಂದ್ರೆ ಅವ್ರು ಕೊಟ್ಟಿದ್ದ ಅವಧಿ ಮುಗಿತಲ್ಲ. ಇಲ್ಲೇ ಇದ್ಕೊಂಡು ಏನ್ ಮಾಡ್ತೀಯಾ, ನೀನ್ ಮುಂದಿನ ಜೀವನ ನೋಡ್ಕೋಬೇಕಲ್ಲ, ಬಾ ಅಂತ ಹೇಳ್ತಿದಾರೆ. ಅಂದ್ರೆ ಮನೆಗ್ ಬೇಗ ಬಾ, ನಿಂಗೊಂದ್ ಹುಡುಗನ್ ನೋಡಿದೀನಿ, ಅವನ್ ಜೊತೆ ಮದ್ವೆ ಮಾಡ್ತೀನಿ ಅಂದ್ರು. ಅಮ್ಮನ್ ಬಿಟ್ಟು ಬರಕ್ ಆಗಲ್ಲ ಅಂದೆ. ಹಾಗಂತ ಇಲ್ಲೇ ಇರೋಕ್ಕೂ ಆಗಲ್ವಲ್ಲ. ನಾನು ಇಲ್ಲೇ ಇರ್ಬೇಕು ಅಂತ ಅಂದ್ರೆ ಹೇಳು ಶಿವಾನಿ, ಏನ್ ಮಾಡ್ಬೇಕು ಹೇಳು ಶಿವಾನಿ. ರಾಜನ್ ಜೊತೆ ಮದ್ವೆ ಮಾಡ್ಬಿಡಿ. ಆಗ ಈ ಮನೆಗ್ ಮಗಳಾಗಿ ಅತ್ತೆ ಮಾವನ್ ಸೊಸೆಯಾಗಿ ಇಲ್ಲೇ ಇದ್ಬಿಡ್ತೀನಿ. ಆಗ ಅಪ್ಪನೂ ಏನು ಅನ್ನಲ್ಲ. ಈಗ ಶಿವಾನಿ ಇಲ್ಲೇ ಉಳ್ಕೋಬೇಕಾದ್ರೆ ನನ್ಗಿರೋದೊಂದೇ ದಾರಿ. ನಾನೇನೋ ರಾಜನ್ನ ರಾಣಿ ಜೊತೆ ಮದುವೆ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವರಪ್ಪ ಹಾಕಿರೋ ಕಂಡೀಷನ್ ಇಂದ ಬೇಡ ಅನ್ನಿಸ್ತಿದೆ. ಶಿವಾನಿ ಹೇಳ್ತಿರೋದು ಒಂದ್ ರೀತಿಯಲ್ಲಿ ಸರಿ ಅಂತ ಅನ್ನಿಸ್ತಿದೆ. ಇವಳ ಜೊತೆ ರಾಜನ್ ಮದುವೆ ಮಾಡೋದ್ರಲ್ಲಿ ನನಗೆ ಯಾವ ತಪ್ಪು ಕಾಣಿಸ್ತಿಲ್ಲ. ಆಯ್ತಮ್ಮ, ಎಲ್ಲ ನೀನ್ ಹೇಳಿದಾಗೆ ಆಗ್ತದೆ. ಅಣ್ಣನ ಹತ್ರ ಮಾತಾಡಿ ಈ ಮದ್ವೆನ ಫಿಕ್ಸ್ ಮಾಡ್ತೀನಿ. ಪ್ಲೀಸ್ ಗದ್ದ, ನನ್ ಬಿಟ್ಟು ಈ ಮನೆ ಬಿಟ್ಟು ದೂರ ಹೋಗ್ತೀನಿ ಅಂತ ಮಾತ್ರ ಯಾವತ್ತೂ ಹೇಳ್ಬೇಡ. ಸರಿ ಅಮ್ಮ, ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ನನ್ ಮುದ್ದು ಅಮ್ಮ.